ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ನಿಮಗೆ ವಿಶೇಷವಾದಂತಹ ಒಂದು ಹಳೆಯದಾದಂಥ ರೆಸಿಪಿ, ಅಂದರೆ ನಮ್ಮ ಅಜ್ಜಿಯಂದರು ಮಾಡ್ತಿರುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಕಡಿಯನ್ನು ಮಾಡೋದು, ಕಡಿ ಅಂತ ಹೇಳ್ತೀವಿ ಇದಕ್ಕೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲದರಿಗಿಂತ ಮುಂಚೆ ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೇಗೆ ಮಾಡೋದು, ಏನೇನು ರೆಸಿಪಿಗಳು ಅಂದರೆ ಏನೇನು ಐಟಮ್ಸನ್ನು ಹಾಕಿದ್ದೀನಿ ಅಂತ ನೋಡಿರಿ. ಇಲ್ಲಿ ನೋಡಿರಿ, ನಾನು ಈ ಕಡಿ ಮಾಡೋದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು, ಅರ್ಧ ಕಪ್ಪಷ್ಟು ಕೊತ್ತಂಬರಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿನ ಹುರಿದು ತೊಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ತೊಗೊಂಡಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣನ್ನೇ ಹಾಕಬೇಕು, ಟೊಮೆಟೊ ಹಾಕಬಾರ್ದು. ಹಾಗಾದರೆ ಇವಾಗ ಇದನ್ನೆಲ್ಲ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಹುರಿದು ತೊಗೊಂಡಿರುವಂತಹ ಮೆಣಸಿನ್ಕಾಯಿನ ಹಾಕೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನೀವು ಹಾಕ್ಬೋದು. ಇದಕ್ಕೆ ಮೆಣಸಿನ್ಕಾಯಿನ ನೆನ್ಪಿಟ್ಕೊಳ್ರಿ, ಹುರಿದೇ ಹಾಕ್ರಿ. ಇಲ್ಲಾಂದರೆ ಟೇಸ್ಟ್ ಅಷ್ಟು ಇದು ಬರೋಲ್ಲ. ಹುರಿದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ. ಇಲ್ಲಿ ನೋಡಿರಿ, ನಾನು ಈ ಥರ ನೈಸಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಹಾಗಾದರೆ ಈ ಕಡಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ನೀವು ಒಂದು ಬೆಳ್ಳುಳ್ಳಿ ಜಜ್ಜಿ ತೊಗೊಳ್ರಿ. ಅಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಹಾಕ್ಕೊಂಡಿರ್ತೀವಿ. ಈಗ ಒಗ್ಗರಣೆಗೂ ಸಹಿತ ಬೆಳ್ಳುಳ್ಳಿ ತೊಗೊಳ್ರಿ. ಈಗ ಒಗ್ಗರಣೆಗೆ ನಾನು ಪಾತ್ರೆ ಕಾದಿದೆ, ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ರಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಒಗ್ಗರಣೆ ಚೆನ್ನಾಗಿ ಹಾಕ್ಕೊಳ್ರಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಘಮ ಚೆನ್ನಾಗಿರುತ್ತೆ ನೋಡಿರಿ ಸಾರಿಗೆ. ಈಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ರಿ. ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈಗ ಜಜ್ಜಿ ತೊಗೊಂಡಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ರಿ. ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದು ಕಡಿ. ಒಂದು ಸರಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಬೇಳೆ ಸಾರು ಅದೆಲ್ಲ ತಿಂದು ಬೇಜಾರಾದಾಗ ಇದನ್ನೇ ಮಾಡ್ಕೊಂಡು ತಿಂತೀರ ನೋಡಿರಿ. ಈಗ ಒಗ್ಗರಣೆಗೆ ನಾನು 2 ಮೆಣಸನ್ನು ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ರಿ. ಈಗ ಇದು ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಂತಹ ಪೇಸ್ಟಿಗೆ ಸ್ವಲ್ಪ ನೀರು ಸೇರಿಸಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಅದು ಗಟ್ಟಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು 1-2 ಸ್ಪೂನಷ್ಟು ಹಾಕಿ ಒಗ್ಗರಣೆಗೆ ಸೇರಿಸಿ. ಈಗ ಇದಕ್ಕೆ ಸಡನ್ನಾಗಿ ಈಗಲೇ ನೀರು ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಹೊತ್ತು ಇದು ಬಾಯ್ಲ್ ಆಗಲಿ. ಒಗ್ಗರಣೆಯಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಬಂದಂತಹ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಗ್ರೈಂಡ್ ಮಾಡ್ಕೊಂಬಂದಿದ್ದೀವಿ. ಅದು ಸ್ವಲ್ಪ ಹೊತ್ತು ಕುದಿಬೇಕು. ಆವಾಗ ಇದು ನೋಡಿರಿ, ಕುದಿಯೋಕೆ ಬಿಟ್ಟರೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಇದು ಕುದೀಲಿ. ಈಗ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೆನೆಸಿಟ್ಟಂತಹ ನಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದ್ದೆ, ಅದರದ್ದು ಹುಣಸೆ ಹಣ್ಣಿನ ರಸನ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ನೀವು ಸಾರನ್ನು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅದ್ರ ಮೇಲೆ ನೀವು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನನ ತೊಗೋಬೇಕು. ನಾನಿಲ್ಲಿ ಒಂದು 2-3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಅರ್ಧ ಕಪ್ಪಷ್ಟು ಯೂಸ್ ಮಾಡಿದ್ದೀನಿ. ಈಗ ಇದು ಕುದಿಯೋಕ್ಕೆ ಬಿಡೋಣ. ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಹಸಿ ಕಡಲೆಬೇಳೆ ಹಿಟ್ಟು. ನಾವು ಬಜ್ಜಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದನ್ನಾದರೂ ತೊಗೋಬೋದು. ಇಲ್ಲಾಂದರೆ ಪುಟಾಣಿ ಹಿಟ್ಟು ಬರುತ್ತೆ, ಅದನ್ನಾದರೂ ತೊಗೋಬೋದು. ಇಲ್ಲಿ 1.5 ಸ್ಪೂನಷ್ಟು ನಾನು ಬಜ್ಜಿ ಹಿಟ್ಟನ್ನು ತೊಗೊತಾ ಇದ್ದೀನಿ, ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೊತಾ ಇದ್ದೀನಿ.
ಇದು ಕಡಲೆಬೇಳೆ ಹಿಟ್ಟು ಇಲ್ಲಾಂದರೆ ನಾನು ಹೇಳ್ದಂಗೆ ಪುಟಾಣಿ ಹಿಟ್ಟನ್ನು ತೊಗೊಳ್ರಿ. ಪುಟಾಣಿ ಇರುತ್ತೆ ಮನೆಯಲ್ಲಿ, ಅದನ್ನು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಇವಾಗ ನಾನು ನೀರು ಹಾಕಿ ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಕಲಿಸ್ಕೊಳ್ರಿ. ಇದನ್ನು ಹಿಟ್ಟಲ್ಲಿ ಯಾವುದೇ ರೀತಿ ಗಂಟುಗಳಿರಬಾರ್ದು. ಗಂಟಿದ್ದರೆ ಸಾರಲ್ಲಿ ಟೇಸ್ಟ್ ಕೊಡೋದಿಲ್ಲ ನೋಡ್ರಿ. ಅದು ಕಡಿಗೆ ಗಂಟಾಗಿ ಹಿಟ್ಟು ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ನೀವು ಇದನ್ನು ಈ ಮಿಕ್ಸರ್ ಕಲಿಸ್ಬೇಕಾದ್ರೆ ಗಂಟಿಲ್ದೇ ಇರೋ ರೀತಿ ನೋಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ, ನಾವು ಹಾಕಿದಂಥ ಒಗ್ಗರಣೆ, ಹುಣಸೆ ಹುಳಿ, ಆಮೇಲೆ ಎಲ್ಲ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದಂತಹ ಗ್ರೈಂಡ್ ಮಾಡ್ಕೊಂಬಂದಂಥ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಮಗೆ ಇವಾಗ ನಾವು ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳೋಣ. ನಮಗೆ ಕಡಿಮೆ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿದ್ದೀನಿ ನಾನಿಲ್ಲಿ. ನೋಡ್ಕೊಳ್ರಿ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ರಿ. ಈಗ ಉಪ್ಪು ಖಾರ ಎಲ್ಲ ಇನ್ನೊಂದು ಸರಿ ಟೆಸ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನು. ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಇವಾಗ ಇದನ್ನು ಒಂದು 2-3 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿರಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನೇನು ಮಾಡಬೇಕು ಅಂದರೆ ಲೋ ಫ್ಲೇಮ್ ಇಟ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ನಾವು ಫಸ್ಟು ಕಲಿಸಿದ್ವಲ್ಲ ಕಡಲೆಬೇಳೆ ಹಿಟ್ಟಿನ ಇದನ್ನು ಹಾಕೋಣ. ಇವಾಗ ಕಡಲೆಬೇಳೆ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ವಿ, ಅದನ್ನು ನೋಡಿರಿ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ನಿಧಾನಕ್ಕೆ ತಿರುಗಿಸ್ತಾ ಅದನ್ನು ಹಾಕಬೇಕು. ನೋಡಿರಿ, ನಿಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಗಟ್ಟಿಯಾಗಿ ಹಾಕ್ಕೊಳ್ರಿ, ಇಲ್ಲ ನೀರು ಬೇಕಂದರೆ ಸ್ವಲ್ಪ ನೀರಾಗಿ ಮಾಡಿಕೊಳ್ರಿ. ನಾನಿಲ್ಲಿ ಮೀಡಿಯಮ್ಮಲ್ಲಿ ಮಾಡ್ಕೊಂಡಿದ್ದೀನಿ, ತುಂಬ ಗಟ್ಟಿನೂ ಬೇಡ ತುಂಬ ನೀರಾಗೂ ಬೇಡ ಅಂತ. ನೋಡಿರಿ, ಈ ಹದಕ್ಕೆ ನಾನು ಹಿಟ್ಟನ್ನು ಹಾಕಿದ್ದೀನಿ. ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪನೇ ಹಾಕ್ಕೊಂಡು ನೀವು ಕಲಿಸ್ಕೋಬೋದು, ಮಿಕ್ಸ್ ಮಾಡ್ಬೋದು. ಈಗ ಇದು ಕುದೀತಾ ಇದೆ ಚೆನ್ನಾಗಿ. ನಾವೇನು ಹಾಕಿರ್ತೀವಲ್ಲ ಹಸಿ ಕಡಲೆಬೇಳೆ ಹಿಟ್ಟು, ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುದಿಸ್ಬೇಕು. ನೋಡಿರಿ, ಈಗ ಇದಕ್ಕೆ ರುಚಿಗೆ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾವು ಹುಣಸೆಹಣ್ಣು ಹಾಕಿರ್ತೀವಲ್ವ, ಅದರ ಹುಳಿ ಮುರಿಯೋಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಇಷ್ಟ ಅನ್ನೋರು ಹಾಗೆ ತಿನ್ಬೋದು, ಬೆಲ್ಲ ಸಿಹಿ ಬೇಡ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ನಾವು ಬೆಲ್ಲ ಹಾಕಿನೇ ಮಾಡ್ತೀವಿ ಈ ಕಡೆನ. ನೋಡಿರಿ, ಈಗ ಬೆಲ್ಲ ಕರಗೋವರೆಗೂ ಮತ್ತೆ ಒಂದು 2-3 ನಿಮಿಷ ಇಲ್ಲಿ ನೋಡಿ, ಅದು ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಇದನ್ನು ಚೆನ್ನಾಗಿ ಮತ್ತೆ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ನೋಡಿರಿ, ಎಷ್ಟು ಘಮ ಘಮ ಅಂತ ಇದೆ ಅಂದರೆ, ನಾವು ಹಾಕಿರೋ ಪುದೀನ ಸೊಪ್ಪು, ಜೀರಿಗೆ ಆಗಿರ್ಬೋದು, ಆ ಹುಣಸೆ ಹುಳಿ ಆಗಿರ್ಬೋದು, ಅದು ಒಗ್ಗರಣೆ ಹಾಕಿರ್ತೀವಲ್ಲ ಅದ್ರ ಘಮ ಅಂತೂ ಮನೆಯೆಲ್ಲ ಹರಡಿರುತ್ತೆ ನೋಡ್ರಿ. ಅಷ್ಟು ಘಮ ಆಗಿ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಇದು. ಒಂದು ಸಾರಿ ನೀವು ಈ ಕಡಿನ ಮಾಡ್ಕೊತೀನಿ ನೋಡಿರಿ, ಪದೇ ನೀವು ಮಾಡ್ತೀರ. ಇದನ್ನು ನಾವು ಆ್ಯಕ್ಚುಲಿ ಜೋಳದ ಸಂಗಟಿ ಬರುತ್ತೆ, ಜೋಳದ ನುಚ್ಚಿಂದ, ಆ ಸಂಗಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ನಮ್ಮ ಕಡೆ ಎಲ್ಲ ದೇವಸ್ಥಾನಗಳಲ್ಲಾಗಲಿ ಆವಾಗ ಫಸ್ಟು ಇದನ್ನೇ ಮಾಡ್ತಿದ್ರು. ಈಗ ಇದು ಕಡಿಮೆ ಆಗಿಬಿಟ್ಟಿದೆ ಈ ಕಡಿ ಮಾಡೋದು. ಇದನ್ನು ನಾನು ಇವತ್ತು ಬಿಸಿ ಅನ್ನದ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಜೋಳದ ಮುದ್ದೆ ಆಗಿರ್ಬೋದು ಅಥವಾ ರಾಗಿ ಮುದ್ದೆ ಆಗಿರ್ಬೋದು, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೋಡಿರಿ, ನಾವು ಹಾಕಿರುವಂಥ ಅದು ಜೀರಿಗೆ ಘಮ ಆಗಿರ್ಬೋದು, ಪುದೀನ ಸೊಪ್ಪಿನ ಘಮ, ಅಷ್ಟು ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ರೆಡಿಯಾದಂತಹ ಈ ಹುಣಸೆ ಹಣ್ಣಿನ ಕಡಿನ ನೀವು ಒಂದು ಸಾರಿ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ಬಿಸಿ ಅನ್ನಕ್ಕೆ ಈ ಥರ ಮೇಲಿಂದ ತುಪ್ಪ ಹಾಕಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿರಿ, ತಟ್ಟೆ ಎಲ್ಲ ಫುಲ್ ಖಾಲಿ ಮಾಡೋಷ್ಟು ತಿಂತೀರ ನೋಡಿರಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ನೋಡಿರಿ, ಒಂದು ಸಾರಿ ಈ ಥರ ನೀವು ಈ ಕಡಿನ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ತುಂಬ ಹಳೆಯದಾದಂತಹ ಈ ಕಡಿ ರೆಸಿಪಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.